ಇವತ್ತು ನಿಮ್ಮ ಅಪ್ಲೈನು ನಿಮ್ಮ ಕಂಪನಿಯಲ್ಲಿ ಹಣ ಮಾಡ್ತಿದ್ದಾರೆ ಅಂತಂದು ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕಮಿಟ್ಮೆಂಟ್. ಅವರು ಅವರ ಟೀಮಿಗೆ, ಆ ಪ್ರಾಡಕ್ಟಿಗೆ, ಆ ಕಂಪನಿಗೆ, ಆ ಸಮಯಕ್ಕೆ ಕಮಿಟ್ಮೆಂಟ್ ಕೊಟ್ಟಿದ್ದಕ್ಕೆ ಇವತ್ತು ನೀವಿದ್ದೀರಾ, ಅವರಿದ್ದಾರೆ. ಇವತ್ತು ನಿಮ್ಮ ಟೀಮ್ ಇಲ್ಲ ಅಂತಂದು ಹೇಳಿದ್ರೆ, ನಿಮ್ಮ ಕೆಳಗಡೆ ಕೆಲಸ ನಡೀತಿಲ್ಲ ಅಂತಂದು ಹೇಳಿದ್ರೆ ಅದು ನಿಮ್ಮ ಕಮಿಟ್ಮೆಂಟ್. ನಿಮಗೆ ಇಷ್ಟ ಬಂದ ಕೆಲಸ ಮಾಡೋದು, ನೆಗಡಿ ಆದ್ರೆ 5 ದಿನ ಮಲಗೋದು, ತಲೆನೋವು ಬಂದ್ರೆ 1 ವಾರ ಫೋನ್ ಎತ್ತಲಿಲ್ದಂಗಿರೋದು, ಮೀಟಿಂಗ್ ಒಂದ್ಸಲ ಬಂದ್ಬಿಟ್ಟು 10 ದಿನ ಮೀಟಿಂಗ್ ಬಿಟ್ಬಿಡೋದು, ಇದಕ್ಕೆ ಕಮಿಟ್ಮೆಂಟ್ ಅನ್ನಲ್ಲ, ಟೈಮ್ ಪಾಸ್ ಅಂತಾರೆ. ಸೊ ಇವತ್ತು 99% ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಬರ್ತಾ ಇದ್ದಾರೆ, ಬಿಸ್ನೆಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕ್ತಾರೆ, ಅಥವಾ ಒಂದು ಒಳ್ಳೆ ಗೃಹಿಣಿನೋ ಒಂದು ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿನೋ IAS ಆಫೀಸರ್ ಆಗ್ಬೇಕಂತ ಹೋಗ್ತಾರೆ. ಕಮಿಟ್ಮೆಂಟ್ ಇರಲ್ಲ. ಈಗ ನಂದೇ ಒಂದು ಉದಾಹರಣೆ ಕೊಡ್ತೀನಿ ತಗೊಳ್ಳಿ. ಈಗ ನಾನು ಹೆಲ್ತ್ ಫಿಟ್ನೆಸ್ಸಿಗೆ ಹೋಗೋಣ, ಜಿಮ್ಮಿಗೆ ಹೋಗೋಣ ಅಂತಂದು ಹೇಳಿದ್ರೆ ನನಗೆ ಆ ಕಮಿಟ್ಮೆಂಟೇ ಬರಲ್ಲ. ಈಗ ನಾನು ಅಯ್ಯೋ ನನಗೆ ಹೊಟ್ಟೆ ಬರ್ತಾ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ, ನಾನು ಹಾಗಾಗ್ತಿದ್ದೀನಿ ಹೀಗಾಗ್ತಿದ್ದೀನಿ ಅಂದ್ರೆ ಹುಚ್ಚ ಅಂತಾರೆ, ದಡ್ಡ ಅಂತಾರೆ. ಯಾಕಂದ್ರೆ ನಾನು ಅದಕ್ಕೆ ಕಮಿಟ್ಮೆಂಟ್ ಕೊಡಬೇಕು. ಆ ಕಮಿಟ್ಮೆಂಟ್ ಅನ್ನ ಕೊಟ್ಟಾಗ ನನಗದು ಸಿಗುತ್ತೆ. ಅದೇ ರೀತಿಯಾಗಿ ನೀವು ಏನು ಕಮಿಟ್ಮೆಂಟ್ ಅನ್ನ ನಿಮ್ಮ ತಂಡಕ್ಕೆ, ನಿಮ್ಮ ಬಿಸ್ನೆಸ್ಗೆ, ನಿಮ್ಮ ಟೀಮಿನವರಿಗೆ ನೀವು ಕೊಡ್ತಾ ಇದ್ದೀರಾ. ಸರ್ ನಾನು 5 ಸಲ ಕೊಟ್ಟಿದ್ದೀನಿ ಸರ್, 7 ಸಲ ಕೊಟ್ಟಿದ್ದೀನಿ ಸರ್, ದಟ್ ಈಸ್ ನಾಟ್ ಎ ಕಮಿಟ್ಮೆಂಟ್, ದಟ್ ಈಸ್ ಟೈಮ್ ಪಾಸ್ ನನ್ನ ಪ್ರಕಾರ. ನಾನು ಹೋಗಿದ್ದೀನಿ 5 ಸಲ ಜಿಮ್ಮಿಗೆ ಹೋಗಿದ್ದೀನಿ, 5 ಸಲ ಯೋಗ ಮಾಡಿದ್ದೀನಿ, ಹಂಗಂದ್ರೆ ಹೊಟ್ಟೆ ಹೋಗ್ಬಿಡುತ್ತಾ? ನೆವರ್. ಕಂಟಿನ್ಯೂಸ್ ಆಗಿ ಒಂದು ದಿನಾನು ಗ್ಯಾಪ್ ಕೊಡ್ಲಿದಂಗೆ ಹೋದ್ರೆ ನಾನು ಫಿಟ್ ಆಗಿರ್ತೀನಿ. ಸೊ ಬಹಳ ಜನ ಫೋನ್ ಮಾಡ್ತಾರೆ, ಸರ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಕ್ರೆಡಿಟ್ ಕೇಳ್ಬಿಡ್ತಾರೆ ಸರ್. ಜನಕ್ಕೆ ಕ್ರೆಡಿಟ್ ಕೊಟ್ರೆ ಕೆಲಸ ಮಾಡ್ತಾರೆ ಸರ್, ಇಲ್ಲ ಅಂದ್ರೆ ಯಾರು ಫೋನ್ ಎತ್ತಲ್ಲ ಸರ್, ಅವ್ರಿಗೆ ದುಡ್ಡು ಕೊಡ್ಬೇಕು ಸರ್, ನಾವು ಅವ್ರಿಗೆ ಕರ್ಕೊಂಡು ಹೋಗ್ಬೇಕು ಸರ್. ಯಾಕೆ ಹಿಂಗಾಗತ್ತೆ? ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ಯಾಕೆ ಹಿಂಗಾಗತ್ತೆ? ಯಾಕೆ ಅಂದ್ರೆ ನಿಮಗೆ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅವ್ರಿಗೆ ನೀವು ಕಲಿಸ್ಕೊಟ್ಟಿಲ್ಲ. ಹಾಗಾಗಿ ಅವ್ರು ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ ಹೇಗ್ ಬಿಸ್ನೆಸ್ ಮಾಡಬೇಕು ಅಂತ. ಅಷ್ಟೇ ಆನ್ಸರ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿಲ್ಲ, ಇವ್ರಿಗೆ ನೀವು ಕಲಿಸ್ಕೊಟ್ಟಿಲ್ಲ, ಅದಕ್ಕೆ ಇವ್ರು ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ. ಅಷ್ಟೇ ಆನ್ಸರ್. ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ನಿಮ್ಮ ಅಪ್ಲೈನ್ ನಿಮಗೆ ಕ್ರೆಡಿಟ್ ಅಲ್ಲಿ ಕಲಿಸ್ಕೊಟ್ಟಿದ್ರಾ? ನಿಮ್ಮ ಅಪ್ಲೈನು ಇವತ್ತು ಇನ್ಕಮ್ ಮಾಡ್ತಾ ಇಲ್ವಾ? ನಿಮ್ಮ ಕಂಪ್ನಿಯಲ್ಲಿ ಯಾರು ಟಾಪ್ ಅಚೀವರೇ ಇಲ್ವಾ? ನಿಮ್ಮ ಕಂಪ್ನಿಯಲ್ಲಿ ಯಾರು ಇನ್ಕಮ್ ತಗೊಂತಾನೆ ಇಲ್ವಾ? ತಗೊಂತಿದ್ದಾರೆ. ಹೇಗೆ ತಗೊಂತಿದ್ದಾರೆ? ಅವ್ರಿಗೆ ಬಿಸ್ನೆಸ್ ಮಾಡೋದು ಗೊತ್ತಿದೆ, ನಿಮಗೆ ಬಿಸ್ನೆಸ್ ಕಲಿಸ್ಕೊಟ್ರು, ಇವ್ರು ಹೇಳ್ದಂಗೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅವರಿಗೆ ಇನ್ಕಮ್ ಜನರೇಟ್ ಆಗ್ತಾ ಇದೆ. ನಿಮಗೆ ಬಿಸ್ನೆಸ್ ಗೊತ್ತಿಲ್ಲ, ನೀವು ಇವ್ರಿಗೆ ಬಿಸ್ನೆಸ್ ಹೇಳ್ಕೊಟ್ಟಿಲ್ಲ, ಇವ್ರು ಹೇಳ್ದಂಗೆ ನೀವು ಬಿಸ್ನೆಸ್ ಕೇಳ್ತಾ ಇದ್ದೀರಾ, ಇವರೇ ರಾಜ, ಇವ್ರ ಕೆಳಗಡೆ ನೀವು ಬಂದಿದ್ದೀರಾ. ಇವ್ರು ಕ್ರೆಡಿಟ್ ಕೇಳಿದ್ರೆ ಕ್ರೆಡಿಟ್ ಕೊಡ್ತೀರಾ, ಟೀ ಕುಡಿಸು ಅಂದ್ರೆ ಟೀ ಕುಡಿಸ್ತೀರಾ, ಊಟ ಮಾಡಿಸು ಅಂದ್ರೆ ಊಟ ಮಾಡಿಸ್ತೀರಾ, ಕರ್ಕೊಂಡೋಗೋ ನನ್ನ ಮಗನೇ ಪೆಟ್ರೋಲ್ ಹಾಕೊಂಬ ಗಾಡಿಗೆ ಅಂದ್ರೆ ಗಾಡಿಗೆ ಪೆಟ್ರೋಲ್ ಹಾಕೊಂಡ್ರೆ ಕರ್ಕೊಂಡು ಹೋಗ್ತೀರಾ, ಡ್ರೈವರ್ ಕೆಲಸ ಮಾಡ್ತೀರಾ. ಯಾಕಂದ್ರೆ ಇವ್ನು ಕಲಿಸ್ಕೊಡ್ತಾ ಇದ್ದಾನೆ ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ. ಹಿ ಇಸ್ ದ ಕಿಂಗ್. ಈಗ ಸರ್ ಇಂಥ ಡೌನ್ ಲೈನಿಗೆ ಹಿಡ್ಕೊಂಡು ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಹೇಳಿ ಸರ್ ನೀವು. ಆ ಇಂಥ ಡೌನ್ ಲೈನಿಗೆ ಹಿಡ್ಕೊಂಡು ಹೆಂಗ್ ಮಾಡ್ಬೇಕು ಸರ್ ಬಿಸ್ನೆಸ್ ಅಂದ್ರೆ, ಅಯ್ಯೋ ಮುಟ್ಟಾಳ, ನಿನಗ್ ಬಿಸ್ನೆಸ್ ಗೊತ್ತಿಲ್ಲ. ಅವ್ರು ಮಗು ಇದ್ದಂಗೆ, ನಿನ್ ತಂಡ ಏನು ಮಗು ಇದ್ದಂಗೆ. ಈ ಮಗುಗೆ ಏನಿದೆ, ಈಗ ನೋಡಿ ನನಗೆ ಮಗು ಇದೆ, 4 ವರ್ಷದ ಮಗು ಇದೆ. ಈ ಮಗುಗೆ ನಾನು ಇದ್ದಿದ್ ಕಡೆ ಕರ್ಕೊಂಡು ಹೋಗ್ತೀನಿ, ಅವನಿಗೆ ಸ್ನಾನ ಮಾಡ್ತೀನಿ, ಅವನಿಗೆ ಬಟ್ಟೆ ಹಾಕ್ತೀನಿ, ಅವನಿಗೆ ತಿನ್ನಿಸ್ತೀನಿ, ಅವನಿಗೆ ಇಂಡಿಪೆಂಡೆಂಟ್ ಆಗಿ ಬಿಡಲ್ಲ ಅಂದ್ರೆ ಇವ್ ನನಗೆ ಕಲಿಸ್ಕೊಡ್ತಾನೆ ನನ್ನ ಮಗು. ಅಪ್ಪ ಬಟ್ಟೆ ಹಾಕ್ ಬಾ, ಅಪ್ಪ ನನಗೆ ಊಟ ಮಾಡಿಸ್ಬಾ, ಅಪ್ಪ ನನ್ನ ಜೊತೆ ಮಲಗ್ ಬಾ, ಅಪ್ಪ ನನಗೆ ಅದು ತಗೊಂಬಾ. ನಾನು ತಂದೆ ಆದವನು ಈ ಮಗು ಕಲಿಸ್ಕೊಡ್ಬೇಕು. ಇದು ಮಗು ಇದು ತಪ್ಪು ಮಾಡುತ್ತೆ, ನನಗೆ ಕಾಲಿಂದ ಒದಿಯುತ್ತೆ, ಮುಖದ ಮೇಲೆ ಉಗಿಯುತ್ತೆ, ಕೂದ್ಲ ಎಳಿಯುತ್ತೆ, ಚೀತು ಅನ್ನುತ್ತೆ, ಒಡೆಯುತ್ತೆ. ಇದು ಮಗು, ಇದಕ್ಕೇನು ಗೊತ್ತಿಲ್ಲ ಇದಕ್ಕೆ. ಸೊ ನಾನು ತಂದೆ ಆದವನು ಅಂದ್ರೆ ಅಪ್ಲೈನ್ ಲೀಡರ್ ಆದವನು, ಇದಕ್ಕೆ ನಾನು ಕಲಿಸ್ಕೊಡ್ಬೇಕು. ಆಗ ಇದು ನಾನು ಹೇಳ್ದಂಗೆ ಕೇಳುತ್ತೆ ಮಗು. ನಾನು ಇದಕ್ಕೇನು ಕಲಿಸ್ಕೊಡಲ್ಲ, ಮಗು ಬಿಡು ಮಗು ಬಿಡು, ಅಯ್ಯೋ ನನ್ನ ಮಗು ಏನಾದ್ರು ತಿಳ್ಕೊಂಡ್ಬಿಟ್ರೆ, ನನ್ನ ಮಗು ಏನಾದ್ರು ಬಿಟ್ಟೋಗ್ಬಿಟ್ರೆ, ಅಯ್ಯೋ ನನ್ನ ಮಗು ನನಗೆ ಅಪ್ಪ ಅಲ್ಲ ಅಂದ್ಬಿಟ್ರೆ, ಅಯ್ಯೋ ನನ್ನ ಮಗು ಹಿಂಗಾಗ್ಬಿಟ್ರೆ, ಅಯ್ಯೋ ನನ್ನ ಮಗು ಹಂಗಾಗ್ಬಿಟ್ರೆ, ಹ್ಞೂ ಪಾಪು ಹ್ಞೂ ಪಾಪು, ಆಯ್ತು ಪಾಪು ಆಯ್ತು ಪುಟ್ಟ ಹೋಯ್ತು ಪುಟ್ಟ ಅಂದ್ರೆ ಇವ್ನು 20 ವರ್ಷದ ಕತ್ತೆ ಆದ್ರೇನು, ಪಾಪ ನನಗೆ ಡ್ರೆಸ್ ಹಾಕ್ಬಾ, ಪಾಪ ನನಗೆ ಊಟ ಮಾಡಿಸ್ಬಾ ಅಂತಾನೆ. ಇವ್ನು ಕತ್ತೆ ಆಗಿರ್ತಾನೆ 20 ವರ್ಷದ.
ಆಮೇಲೆ ಸರ್ ಏನ್ ಮಾಡ್ಲಿ ಸರ್, ನನಗೆ ಇಂಥ ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ ನೋಡಿ, 20 ವರ್ಷ ಆದ್ರೇನು ಇವತ್ತು ಬಟ್ಟೆ ಹಾಕು ಅಂತಾರೆ. ನನ್ನ ಹಣೆ ಬರ ಸರ್, ಇಂಥವ್ರಿಗೆ ಹಿಡ್ಕೊಂಡು ಹೆಂಗ್ ಸರ್ ಜೀವನ ಮಾಡ್ತೀರಾ ಅಂದ್ರೆ ಯು ಡೋಂಟ್ ನೋ ಪೇರೆಂಟಿಂಗ್. ನಿನಗೆ ತಂದೆ ತಾಯಿಯಾಗಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ದಟ್ ಈಸ್ ಯುವರ್ ಫಾಲ್ಟ್. ಡು ನಾಟ್ ಬ್ಲೇಮ್ ಡೈರೆಕ್ಟ್ ಸೆಲ್ಲಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನೀನು ಬೈಬೇಡ. ಯು ಆರ್ ನಾಟ್ ಫಿಟ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೀನು ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಅರ್ಹ ಇಲ್ಲ. ಕಲಿ, 5 ತಿಂಗಳು ಕಲಿ, 6 ತಿಂಗಳು ಕಲಿ, 1 ವರ್ಷ ಕಲಿ, ಬರ್ದು ಕಲಿ, ಬುಕ್ಸ್ ತಗೋ, ಓದು, ತಿಳ್ಕೋ. ಬಾ, ಎವ್ರಿ ಮಂಗಳವಾರ ಬಾ, ಫ್ರೀ ಕೊಡ್ತಾ ಇದ್ದೀನಲ್ಲ. ಎವ್ರಿ ಮಂಗಳವಾರ ಶರತ್ ನಿನ್ ಜೊತೆಗೆ ಬಂದು ಕುತ್ಕೊಂತಿದ್ದಾನಲ್ಲ. ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ ಸರ್ಟಿಫೈಡ್ ಟ್ರೈನರ್ ಶರತ್ ಇದ್ದಾನೆ. ಏಷ್ಯಾ ಖಂಡದಲ್ಲೇ ಶರತ್ ಓದಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾವನು ಓದಿಲ್ಲ. ಅವನೇ ಬಂದು ನಿನಗೆ ಉಚಿತವಾಗಿ ನಿನ್ ಮನೇಲಿ ಕುತ್ಕೊಂಡು ಹೇಳ್ಕೊಡ್ತಾ ಇದ್ದಾನೆ. ನೀನ್ ಗಾಂಚಲಿ ಮಾಡ್ತಾ ಇದೀಯಾ. ಅಯ್ಯೋ ನನಗೆ ಹೊಟ್ಟೆ ಹಸುವಾಗಿದೆ, ಊಟ ಮಾಡಿದ್ಮೇಲೆ ಬಂದಿದ್ರೆ ಚೆನ್ನಾಗಿತ್ತು. ಅಯ್ಯೋ ಟೀ ಕುಡಿದ್ಮೇಲೆ ಶರತ್ ಬಂದಿದ್ರೆ ಚೆನ್ನಾಗಿತ್ತು. ಅಯ್ಯೋ ಇವತ್ತಲ್ಲ ನಾಳೆ ಬಂದಿದ್ರೆ ಚೆನ್ನಾಗಿತ್ತು. ಯೂಸ್ ಮಾಡ್ಕೋ ಶರತ್ತಿಗೆ. ತಗೋ ಶರತ್ ಕೊಡೋ ನಾಲೆಡ್ಜು. ಮುಂದ್ವರ್ಷ ಬೆಳಿ ಯಾವನ್ ಬೇಡ ಅಂತಾರೆ. ಬಟ್ ಬೆಳೆದ್ರೆ ಎಲ್ಲವೂ ನಿಂಗೆ ಹುರ್ಕೋಬೇಕು. ಹುರ್ಕೊಂಡ್ ಸಾಯ್ಬೇಕು ನಮಗ್ ನೋಡಿ ನಾವು ಬೆಳೆಯೋದು. ಆ ರೇಂಜಿಗೆ ಬೆಳಿಬೇಕು. ಬಿಸ್ನೆಸ್ ಏನ್ ಗೊತ್ತಾ, 3 ತಿಂಗಳು ಕಷ್ಟ ಇದೆ, 6 ತಿಂಗಳು ಕಷ್ಟ ಇದೆ, 6 ವರ್ಷ ಕಷ್ಟ ಇದೆ. 7ನೇ ವರ್ಷ ಇವರ್ ದ ಕಿಂಗ್ ಮೇಕರ್. ಎಷ್ಟು ಬೇಕಷ್ಟು ದುಡ್ಡು ಮಾಡ್ತೀರಾ ನೀವು ಬಿಸ್ನೆಸ್ ಅಲ್ಲಿ. ಇವತ್ತು ಯಾವನೇ ಹೆಸರು ತಗೊಳ್ಳಿ, ಬಿಸ್ನೆಸ್ ಮ್ಯಾನ್ ಇದ್ದಾನೆ. ನಿಮ್ಮ ಊರಲ್ಲಿ ಯಾರಿದ್ದಾರೆ ಕರೋಡ್ಪತಿ ನೋಡಿ, ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಜಾಬ್ ಹಾಗಲ್ಲ. ಜಾಬ್ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಅಲ್ಲೇ ಇರುತ್ತೆ. ನಾನು ಜಾಬ್ ಕೆಟ್ಟದಂತ ಹೇಳಲ್ಲ. ನಿಮಗೆ ಇಷ್ಟ ಆದ್ರೆ ಮಾಡ್ಕೊಳ್ಳಿ ಜಾಬ್ ನಿಮಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಮಾಡಿ. ಬಿಸ್ನೆಸ್ ಕಲೀರಿ. ಹೆಂಗೆ ನೀವು ಜಾಬ್ ಮಾಡೋದಕ್ಕೆ 15,000 ರೂಪಾಯಿ ಸಂಬಳಕ್ಕೆ, 20,000 ರೂಪಾಯಿ ಸಂಬಳಕ್ಕೆ 30-32 ವರ್ಷ ಓದಿದಿರಲ್ಲ, ಅದೇ ರೀತಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 5 ವರ್ಷ ಓದು. ಹೆಂಗೆ ಇಲ್ಲಿ ಓದ್ಬೇಕಾದ್ರೆ 10 ರೂಪಾಯಿನ ಎಕ್ಸ್ಪೆಕ್ಟ್ ಮಾಡ್ಲಿಲ್ದಂಗೆ ಕಾಲೇಜಿಗೆ ಫೀಸ್ ಕಟ್ಟಿ ಓದ್ತಾ ಇದ್ದಲ್ಲ, ಇಲ್ಲಿನೂ ಹಂಗೆ ಮಾಡು. ನೀನು ಅಪ್ಲೈನ ನಿನ್ನ ಲೆಕ್ಚರ್ ಅಂತ ತಿಳ್ಕೊ, ನಿನ್ನ ಯೂನಿವರ್ಸಿಟಿ ಅಂತ ತಿಳ್ಕೊ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಲ್ಲಿ ಸರ್ ಟೈಮ್ ಕೊಡಲ್ಲ ಸರ್, ಟೈಮ್ ಇಲ್ಲ ಸರ್, 5 ವರ್ಷ ಟೈಮ್ ಯಾವನ ಹತ್ರ ಇದೆ? ಹೋಗು, ಹಂಗಾದ್ರೆ 2,000 ರೂಪಾಯಿ ಜಾಬ್ ಮಾಡೋಗು, ಅಮಾಲಿ ಕೆಲಸ ಮಾಡು, ಹೋಗು. ಅದೇ ತಪ್ಪಲ್ಲ, ಒಳ್ಳೇದೇ, ಹೋಗು, ಅಲ್ಲೇ ಇರು. ಯಾರು ಬೇಡ ಅಂತಾರೆ? ಇಲ್ಲ ಸರ್ ಅದು ಜೀವನ ಅಲ್ಲ ಸರ್, ಅದು ಜೀವನ ಅಲ್ಲ ಸರ್. ಅದು ಜೀವನ ಅಂತಂದು ಹೇಳಿದ್ರೆ ಏನಾದ್ರೂ ದುಡಿಬೇಕು, ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಮುಂದೆ ಬರ್ಬೇಕು, ಅದು ಸರ್ ಜೀವನ. ಹಂಗಾದ್ರೆ ಕಲಿ. ಡೌನ್ಲೈನ್ ನನ್ನ ಮಾತು ಕೇಳ್ತಿಲ್ಲ ಅಂತಂದು ಹೇಳಿದ್ರೆ, ನಿನ್ ಮಾತು ಕೇಳಕ್ಕೆ ನೀನೇನ್ ಮೋದಿಜಿನ? ಏನ್ ಭಗವಂತನ ನೀನು? ನಿನ್ ಮಾತು ಕೇಳಕ್ಕೆ. ನಿನ್ನ ಮಾತು ಕೇಳ್ತಿಲ್ಲ ಅಂತಂದು ಹೇಳಿದ್ರೆ, ನಿನ್ನ ಮಾತು ಕೇಳೋ ಹಾಗೆ ನೀನ್ ತಯಾರು ಮಾಡು, ನೀನ್ ತಯಾರಾಗು. ಅದು ಬೇಡ ಸರ್, ಅದನ್ನ ಹೇಳ್ಬೇಡಿ ಸರ್, ನನಗೆ ಹೇಳ್ಬೇಡಿ ಸರ್, ನಾನು ಡೌನ್ಲೈನಿಗೆ ಹೇಳಿ ಸರ್. ಹೌ ಇಟ್ಸ್ ಪಾಸಿಬಲ್ ಹೇಳಿ? ಕಾಮಿಡಿ ಅಲ್ವಾ ಇದು? ಸೊ ಈ ಕಮಿಟ್ಮೆಂಟ್ ಬರಬೇಕು ಸ್ನೇಹಿತರೆ. ನಿಮ್ಮ ತಂಡವನ್ನ ರೂಪಿಸ್ಕೋಬೇಕು. ನಿಮ್ಮ ತಂಡದಲ್ಲಿ ಕ್ರೆಡಿಟ್ ಹೋಗ್ತಿದೆ ಅಂದ್ರೆ, ನಿಮ್ಮ ತಂಡದವರು ನಿಮಗೆ ಬಿಟ್ಟು ಯೂಸ್ ಮಾಡ್ಕೊಂತಿದ್ದಾರೆ ಅಂತಂದು ಹೇಳಿದ್ರೆ, ನಿಮ್ಮ ತಂಡದವರು ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಅಲ್ಲಿಗೆ ಬಾ ಅಂತ ಹೇಳ್ತಿದ್ದಾರೆ ಅಂತಂದು ಹೇಳಿದ್ರೆ, ನಿಮ್ಮ ತಂಡದವರು ನೀನ್ ದುಡ್ಡು ಹಾಕು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ತಂಡದವರು ಇಬ್ರಿಗೆ ಸೇರಿಸು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ತಂಡದವರು ಕಾರಣದ ಮೇಲೆ ಕಾರಣ ಕೊಡ್ತಿದ್ದಾರೆ ಅಂತಂದ್ರೆ, ನೀನ್ ಜವಾಬ್ದಾರಿ, ನೀನು ಫಿಟ್ ಇಲ್ಲ, ನೀನ್ ಕಮಿಟೆಡ್ ಇಲ್ಲ, ನಿನಗೆ ಬಿಸ್ನೆಸ್ ಮಾಡೋದು ಗೊತ್ತಿಲ್ಲ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್
ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪ್ನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.